ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಗಿರ್ಬೋದು? ನಿನ್ನೆ ಮಧ್ಯಾಹ್ನದಿಂದ ಯಾಕೋ ಮಂಕಾಗಿದ್ರು. ಏನಾದರೂ ಸಮಸ್ಯೆ ಆಗಿದ್ದರೆ ನನಗೊಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ಇನ್ನೇನು ಹೋಗ್ತೀನಲ್ಲ, ಗೊತ್ತಾಗತ್ತೆ. ಹೇಳು ಮ್ಯಾಗಿ. ತುಳಸಿ ಮೇಡಮ್ ಹುಷಾರಿಲ್ವಂತೆ ಸರ್. ಸಿರಿ ಮೆಸೇಜ್ ಮಾಡಿದ್ರು ಅವ್ರ ಕೆಫೆಗೆ ಬರಲ್ಲ ಅಂತ. ಹುಷಾರಿಲ್ವಾ? ಏನಾಯ್ತಂತೆ? ಗೊತ್ತಿಲ್ಲ ಸರ್. ನಾನು ತುಳಸಿ ಮೇಡಮ್ ಕೆಲಸನ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಏನು ಅಂತ ಕೇಳೋಕ್ಕಾಗಲಿಲ್ಲ. ಸಿರಿ ಅವರು ನಿಮಗೂ ಮೆಸೇಜ್ ಮಾಡಿದ್ರಂತೆ, ನೀವು ನೋಡಿಲ್ಲ ಅನ್ಸುತ್ತೆ. ಓ ಹೌದಾ? ನಾನು ನೋಡಿಲ್ಲ. ಸರಿ, ನಾನು ವಿಚಾರಿಸ್ತೀನಿ. ಕೆಫೆಗೆ ಬರೋದು ಲೇಟ್ ಆಗುತ್ತೇನೋ, ನೀನು ಮ್ಯಾನೇಜ್ ಮಾಡು ಮ್ಯಾಗಿ. ಶೋರ್ ಸರ್, ನೀವು ಹೋಗಿ ಬನ್ನಿ. ಥ್ಯಾಂಕ್ ಯು. ಹೌದಲ್ಲ, ಸಿರಿ ಬೆಳಗ್ಗೆನೇ ನನಗೆ ಮೆಸೇಜ್ ಮಾಡಿದ್ದಾಳೆ, ನೋಡಲೇ ಇಲ್ಲ. ಯಾಕೋ ಎಡಗಣ್ ಬೇರೆ ಹೊಡ್ಕೊತಿತ್ತು. ಏನೋ ಒಂಥರ ಭಯ, ಕಳವಳ. ಏನಾಯ್ತೋ ಏನೋ, ವಿಚಾರಿಸ್ಕೊಂಡೇ ಬರೋದು ಒಳ್ಳೆಯದು. ಅರೆ, ತುಳಸಿಯವರಲ್ವಾ? ಇಲ್ಲೇನು ಮಾಡ್ತಿದ್ದಾರೆ? ಹುಷಾರಿಲ್ಲ ಅಂದಮೇಲೆ ಇಲ್ಲಿ ಯಾಕೆ ಬಂದರು? ಒಬ್ಬರೇ ಇದ್ದಾರೆ ಅನಿಸುತ್ತೆ. ತುಳಸಿಯವರೇ, ತುಳಸಿಯವರೇ, ಅರೇ ಅಣ್ಣ, ನೀನು ಮಾತಾಡಿದ್ರಲ್ಲಿ ತಪ್ಪಿದ್ರೆ ಬೇಜಾರು ಮಾಡ್ಕೋಬೇಕಿತ್ತು. ಆದರೆ ಅಮ್ಮಂಗೆ ಅವಳು ತಪ್ಪು ಅರ್ಥ ಆಗಲಿ ಅಂತ ನೀನು ಹಾಗೆ ಮಾತಾಡಿದ್ದಲ್ವಾ? ಮತ್ತ್ಯಾಕೆ ತಲೆ ಕೆಡಿಸ್ಕೊಳ್ತಿದ್ಯಾ? ಅವಳಿಗೆ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿನೇ ಆಚೆ ಹೋಗಿದ್ದಾಳೆ ಅನ್ಸುತ್ತೆ. ನಾನು ಸಿರಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಸಂಧ್ಯಾ. ನಾನು ಅಮ್ಮನ ಹತ್ರ ಮಾತಾಡಿದೆ ಅಂತ ಅವಳ ನನ್ನ ಜೊತೆ ಮಾತಾಡ್ತಾ ಇಲ್ಲ. ರೂಮ್ಗೆ ಹೋಗಿ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಅನ್ಕೊಂಡೆ ಅಮ್ಮಂಗೆ ಬಕೆಟ್ ಇಟ್ಕೊಂಡಿರೋದೇ ಆಯಿತು. ಅಷ್ಟಕ್ಕೂ ಅಮ್ಮ ಮಾಡಿದ್ದೆಲ್ಲ ಸರಿ ಅಂತಾಳಲ್ಲ, ಅವಳಿಗೇನು ಗೊತ್ತಾಗತ್ತೆ? ಎಷ್ಟಂದ್ರೆ ಅವಳು ಅಮ್ಮ ಅಲ್ಲ ಅಲ್ವಾ, ಎಲ್ಲ ಅರ್ಥ ಆಗೋಕೆ. ಸರಿಯಾಗಿ ಹೇಳಿದೆ. ಸ್ವಂತ ಅಮ್ಮನೇ ಮಕ್ಕಳನ್ನು ಅರ್ಥ ಮಾಡ್ಕೊಳ್ದೇ ಇರೋವಾಗ ಬೇರೆಯವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ನೀರು ಹುಟ್ಟೋದಕ್ಕೆ ಮುಂಚೆ ಆರೋಗ್ಯವಂತವಾಗಿರೋ ಮಗು ಹುಟ್ಟಲಿ ಅಂತಂದ್ಬಿಟ್ಟು ನಿಮ್ಮಮ್ಮ ದಿನಾ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋವಳು. ಇವಳು ಹುಟ್ಟೋದಕ್ಕೆ ಮುಂಚೆ ಈ ಸಲ ನನಗೆ ಹೆಣ್ಣು ಮಗುನೇ ಆಗಲಿ ಅಂತ ದೇವರಿಗೆ ಅದೆಷ್ಟು ಹರಕೆ ಹೊತ್ತಲೋ ಏನೋ. ಹುಟ್ಟಿದ ಮೇಲೆ ಅದೆಷ್ಟು ರಾತ್ರಿ ನಿದ್ದೆಗೆಟ್ರು. ಬಾಣಂತಿ ಆರೈಕೆ ಮಾಡೋದಕ್ಕೆ ಅವಳ ಅಮ್ಮನೂ ಇರಲಿಲ್ಲ, ಅತ್ತೇನೂ ಇರಲಿಲ್ಲ. ಆದರೂ
ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡದೆ ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಬೆಳೆಸಿದ್ಲು. ಅವಳಂಥ ಸಾಧ್ವಿಗೆ ನಿಮ್ಮಂಥವ್ರು ಹುಟ್ಟಿದ್ದೀರಿ ಅಲ್ವೋ? ಹುಷಾರಿಲ್ಲದೆ ನರಳ್ತಾ ಇರೋವಾಗ ಹಾಗೆಲ್ಲ ಮಾತಾಡಿ ಕಳಿಸಿದ್ದೀಯಲ್ಲ, ನಿನಗೆ ಮಾನವೀಯತೆ ಅನ್ನೋದೇ ಇಲ್ವಾ? ತಾತ, ಸುಮ್ಮನೆ ನನಗೆ ಗಿಲ್ಟ್ ಆಗೋ ಥರ ಫೀಲ್ ಮಾಡಿಬಿಡಿ. ಅಲ್ಲ, ಅವ್ರು ಏನು ಮಾಡಿದ್ರು ಸರಿ ಅಂತೀರಲ್ಲ, ಅವ್ರು ಕೆಲ್ಸಕ್ಕೆ ಹೋಗೋದು. ಎಷ್ಟು ಸಲ ಹೇಳಿದ್ದನ್ನೇ ಹೇಳ್ತೀಯ ನೀನು? ಅವಳು ಮಾಡಿದ್ದು ನಿನಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ನಿನಗೆ ಯಾವ ಅಧಿಕಾರ ಇದೆಯೋ? ನೀನು ಕೆಲ್ಸಕ್ಕೆ ಹೋಗೋಕೆ ಮುಂಚೆ ನಿಮ್ಮ ಅಮ್ಮನ ಕೇಳಿದ್ದೀಯಾ? ನೀವು ನಿಮಗೆ ಬೇಕಾದ ಹಾಗಿರ್ಬೋದು, ಆದರೆ ಅವಳಿಗೆ ಬೇಕಾದ ಹಾಗೆ ಅಲ್ಲದೆ ನಿಮಗೂ ಸರಿ ಹೋಗೋ ಹಾಗಿರಬೇಕು ಅಂತಂದರೆ ಹ್ಯಾಕ್ ಸಾಧ್ಯ? ಅವಳಿಗೆ ಸ್ವಂತದ್ದು ಅಂತ ಜೀವನ ಇಲ್ವಾ? ಅಲ್ಲ ತಾತ. ಮಾತಾಡಬೇಡ ನೀನು. ಇದೆಲ್ಲ ಶುರುವಾಗಿದ್ದು ನಿನ್ನಿಂದಾನೆ. ನೀನು ನಿಮ್ಮಮ್ಮನ್ನ ಇಷ್ಟು ವರ್ಷದಿಂದ ನೋಡಿದ್ದೀಯ. ನಿನ್ನ ಮದುವೆ ಸಂದರ್ಭದಲ್ಲೂ ಬೇರೆ ಸಂದರ್ಭದಲ್ಲೂ ಅವಳು ಹೇಗೆ ನಿನ್ನ ಹಿಂದೆ ನಿಂತಿದ್ಲು ಅನ್ನೋದನ್ನೂ ನೋಡಿದ್ದೀಯ. ನಿನಗೋಸ್ಕರ ನಿಮ್ಮಮ್ಮ ಎಷ್ಟು ತ್ಯಾಗ ಮಾಡಿದ್ಲು ಅನ್ನೋದನ್ನು ನೋಡಿದ್ದೀಯ. ನೀನು ಈ ಓಡ್ ಹೋದವಳು ಮಾತು ಕೇಳ್ಕೊಂಡು ನಿಮ್ಮಮ್ಮನ್ನೇ ಹಂಗಿಸಿದ್ದೀಯಲ್ಲ, ನಿನ್ನ ಬಗ್ಗೆ ನನಗೆ ತುಂಬ ನೋವಾಗ್ತಿದೆ ದಂಡಪಿಂಡ. ನೀವಿಬ್ರು ಆ ಮಹಾತಾಯಿ ಮಕ್ಕಳಾಗೋದಕ್ಕೆ ಸೋತು ಬಿಟ್ಟೆ ಕಂಡ್ರು. ಸೋತು ಬಿಟ್ರಿ. ಥ್ಯಾಂಕ್ ಯು. ಅಲ್ಲಿರೋರು ತುಳಸಿ ಅಂತ ಅಂದ್ಕೊಂಡಾಗ ಜೀವನೇ ಕೈಗೆ ಬಂದಾಗ ಅನ್ನಿಸ್ತು. ಆದರೆ ಅವರಲ್ಲ ಅಂತ ಗೊತ್ತಾದಾಗ ಎಷ್ಟು ಸಮಾಧಾನ ಆಯ್ತಲ್ಲ. ಬೇರೆಯವರು ಅಪಾಯದಲ್ಲಿ ಇದ್ದಿದ್ದು ನೋಡಿನೂ ಸಮಾಧಾನ ಪಟ್ಕೊಳ್ಳೋದು ತಪ್ಪೆ. ಆದರೆ ನಮ್ಮವರು ಅಪಾಯದಲ್ಲಿ ಇಲ್ವಲ್ಲ ಅನ್ನೋ ಭಾವನೆ ನಮಗೆ ಗೊತ್ತಿಲ್ಲದೆ ಸಮಾಧಾನ ಕೊಡುತ್ತಲ್ವಾ. ನೀನು ಬಸ್ನಲ್ಲಿ ಹಾಡುವಾಗ ಅವನಿನ್ನೇ ನೋಡೋದಂತೆ. ಸಾಲು ಅಂತ ಮ್ಯೂಸಿಕ್ ಚೇರಲ್ಲಿ ನೀನೇ ಗೆಲ್ಲಿ ಅಂತ ಬಿಟ್ಕೊಡೋದಂತೆ. ಅಲ್ಲಮ್ಮ, ವಯಸ್ಸಿಗೊಂದು ಮರ್ಯಾದೆ ಬೇಡವಾ? ನಿನ್ನ ಬಗ್ಗೆ ಮಾಧವ್ ಸರ್ ಬಗ್ಗೆ ನಂದಿನಿ ಯಾಕೆ ಆ ಥರ ಮಾತಾಡಿದ್ಲು? ಮಾಧವ್ ಸರ್ ಜೊತೆ ನೀನು ಸ್ಕೂಟ್ರಲ್ಲಿ ಬಂದಿದ್ದು ನಿಜಾನ? ಫಸ್ಟ್ ಆಫ್ ಆಲ್ ಕೆಲ್ಸಕ್ಕೆ ಹೋಗೋದೆ ಬೇಡ ಅಂದೆ, ಆದರೆ ಅದು ನೀನು ಕೇಳದೆ ಹೋದೆ. ಸಾಲದು ಅಂತ ಅವ್ರ ಜೊತೆ ಮಾರ್ಕೆಟು ಪಿಕ್ನಿಕ್ ಅಂತ ಸುತ್ತಾ ಇದೆಯಲ್ಲ. ಯಾಕೆ ಎಲ್ಲರೂ ನನ್ನ ಮಾಧವ್ ಅವ್ರ ಬಗ್ಗೆ ಹೀಗೆ ಹೇಳ್ತಾ ಇದ್ದಾರೆ? ನಮ್ಮಿಬ್ಬರ ಸ್ನೇಹ ಯಾಕೆ ಎಲ್ರಿಗೂ ಹಾಗೆ ಕಾಣ್ತಾ ಇದೆ? ಈ ವಯಸ್ಸಿನಲ್ಲಿ ಯಾರನ್ನಾದರೂ ಫ್ರೆಂಡು ಅಂತ ಅಂದ್ಕೊಂಡು ಒಡನಾಟ ಇಟ್ಕೊಳ್ಳೋದು ತಪ್ಪ? ಹಾಗಾದರೆ ಅವ್ರಿಗೆಲ್ಲ ಅನಿಸ್ತಿರೋದು ನಿಜನಾ? ನನ್ನಿಂದ ಪಾಪುಗೆ ಸಂಧ್ಯಂಗೆ ನೋವಾಗ್ತಾ ಇದೆ ಅಂದರೆ ನಾನು ಅಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀನ? ಮಾಧವ್ ಅವರೇ, ಅವತ್ತು ನೀವು ಎಲ್ಲ ಇದ್ದರೂ ಒಂಟಿನ್ರಿ, ಆದರೆ ಇವತ್ತು ನನಗೆ ನಾನು ಒಂಟಿ ಅಂತ ಅನ್ನಿಸ್ತಾ ಇದೆ. ಇಲ್ಲ, ಏನೋ ಕಸಿಗಿಸಿ. ಬೆಳಿಗ್ಗೆಯಿಂದ ನಾನು ಎಷ್ಟೇ ಆರಾಮಾಗಿರೋಣ ಅಂದರೂ ಆಗ್ತಿಲ್ಲ. ತುಳಸಿಯವರ ವಿಷಯಕ್ಕೆ ಇವತ್ತು ಯಾಕೆ ಮನಸ್ಸು ಇಷ್ಟೊಂದು ಒದ್ದಾಡ್ತಿದೆ?
ತುಳಸಿಯವರೇ, 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 ತುಳಸಿಯವರೇ. ಇವರು ಒಗ್ಗರಣೆ ಡಬ್ಬೆ ಮಾಧವ್ ಸರ್ ಅಲ್ವಾ? ಹೌದೌದು. ನೀರಿದೆಯಾ? ಹೇಳ್ತಾರದು ನೀರಿದೆಯಾ? ಅವ್ರು ಇದ್ದಕ್ಕಿದ್ದಕ್ಕೆ ಬಂದ್ಬಿಟ್ರೆ ಸರ್, ಗೊತ್ತಾಗ್ಲಿಲ್ಲ. ಏನಿದು ಆಕ್ಸಿಡೆಂಟ್ ಆಗಿದೆ, ಎಲ್ಲ ವಿಡಿಯೋ ಮಾಡ್ತಾ ಇದ್ದೀರಲ್ವಾ? ಹಲೋ ಹಲೋ, ಕೃಷ್ಣಮೂರ್ತಿ ಸರ್ಕಲಿಂದ ದಯವಿಟ್ಟು ಎಮರ್ಜೆನ್ಸಿ ಇದೆ, ಆ್ಯಂಬುಲೆನ್ಸ್ ಕಳಿಸ್ತೀರಾ ಪ್ಲೀಸ್? ದಯವಿಟ್ಟು ದಯವಿಟ್ಟು ಯಾರು ವಿಡಿಯೋ ಮಾಡಬೇಡಿ. ತುಳಸಿಯವರೇ, ಪೂರ್ಣಿ, ಇವತ್ತೇ ಸಾರಿನ ಪುಡಿ ಮಾಡಿದೆ. ಹೇಗಿದೆ ರುಚಿ ನೋಡು. ಪಾಪಮ್ಮ ಸೂಪರ್ ಆಗಿದೆ. ನಿಮ್ಮ ಕೈ ರುಚಿ ಅಂದರೆ ಕೇಳಬೇಕಾ? ಮಾವ ವಿ ಇಬ್ರಿಗೂ ಇಷ್ಟ ಆಗುತ್ತೆ. ಆದರೆ ಇವತ್ತ್ಯಾಕೆ ಸಾರಿನ ಪುಡಿ ಎಲ್ಲ ಮಾಡಕ್ಕೆ ಹೋದ್ರಿ? ಯಾಕೆ ಪೂರ್ಣಿ? ನಿನ್ನೆ ಏನಾಯಿತು ಅಂತ ನೀವು ಹೇಳದೇ ಇದ್ದರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ನನಗೆ ಅವಿ ಎಲ್ಲ ಹೇಳಿದ್ದಾರೆ. ನಾನು ನೆನಪು ಮಾಡದೇ ಇದ್ದರೆ ನೀವು BP ಮಾತ್ರನೇ ತಗೊಳ್ಳೋದಿಲ್ಲ ಅಲ್ವಾ? ಪೂರ್ಣಿ, ಅದು ಪಾಪಮ್ಮ, ನಾನು ಅದೇ ವಿಷಯನ ಮಾತಾಡೋಣ ಅಂತ ಬಂದೆ. ನಿನ್ನೆ ನಡೆದಿದ್ದ ವಿಷಯ ಕೇಳಿ ನನಗೆ ತುಂಬಾ ನೋವಾಯಿತು. ಈಗ ಹುಷಾರಾಗಿದ್ದೀರಲ್ವಾ? ಹಾಂ ಮಾರೆ. ದೀಪಿಕಾ, ನೀನೇನೋ ಹೇಳಬೇಕು ಅಂತ ಇಲ್ಲಿಗೆ ಬಂದಿದ್ದೀಯಲ್ವಾ? ಸುಮ್ಮನೆ ನಿಂತಿದ್ಯಾ? ಸಾರಿ. ಎಲ್ರಿಗೂ ಕೇಳಿಸುತ್ತೆ ಅಲ್ವಾ ದೀಪಿಕಾ? ತುಳಸಿಯವರೇ, ತುಳಸಿಯವರೇ ನೋಡಿ, ನಾನು ಮಾಧವ. ಕೇಳಿಸ್ತಿದ್ಯಾ ತುಳಸಿಯವರೇ? ನನಗೆ ನೋವಲ್ಲಿದ್ದಾಗ ನೀವು ನನಗೆ ಸಮಾಧಾನ ಮಾಡ್ತಾಯಿದ್ರಿ. ಈಗ ನೀವೇ ಮಲ್ಕೊಂಡಿದ್ರೆ ಹೇಗೆ? ಹೇಳಿ, ಎದ್ದೇಳಿ ತುಳಸಿಯವರೇ. ನೋಡಿ, ಇನ್ನೇನು ಹಾಸ್ಪಿಟ್ಲ್ ಬಂತು. ಪ್ಲೀಸ್ ಪ್ಲೀಸ್, ಕೇಳಿಸ್ತಿದ್ಯಾ? ಡಾಕ್ಟರ್ ಹೇಳಿದರು ಹಾಸ್ಪಿಟ್ಲ್ ಬರೋವರೆಗೂ ನಿಮ್ಮನ್ನು ಪ್ರಜ್ಞೆಯಲ್ಲಿ ಇಡಬೇಕು ಅಂತ. ಪ್ಲೀಸ್. ನಿಮಗೆ ಸಮಾಧಾನ ಹೇಳೋಷ್ಟು ದೊಡ್ಡೋಳು ನಾನಲ್ಲ. ಜೀವನದಲ್ಲಿ 7 ಸಲ ಬಿದ್ರೂ
8ನೇ ಸಲ ಹೇಳೋನ್ಗೆ ಭಗವಂತ ಕಷ್ಟ ಕೊಡ್ತಾನಂತೆ. ಬಿದ್ದೆ ಅಂತ ಅನ್ಕೊಳ್ಳೋದ್ರ ಬದಲು ಹೇಗೆ ಎದ್ದೇಳೋದು ಅಂತ ಯೋಚನೆ ಮಾಡೋದು ಒಳ್ಳೇದಲ್ವಾ? ದೂರದಲ್ಲಿದ್ದು ನೋವು ನೋಡಿ ಮರ್ಗೋದಕ್ಕಿಂತ ಜೊತೆಲಿದ್ದು ಸಾಂತ್ವನ ಹೇಳೋದು ದೊಡ್ಡದಂತೆ. ಹುಟ್ಟುಹಬ್ಬದ ಶುಭಾಶಯಗಳು. ಇದು ನಮ್ಮೆಲ್ಲರ ಕಡೆಯಿಂದ. ಈ ಥರ ಶರ್ಟ್ ಹಾಕಿ ಅಭ್ಯಾಸನೇ ಇಲ್ಲ ಅಂದರೆ ಮಾಧವ್ ಅವರೇ, ನಿಮಗೆ ಚೆನ್ನಾಗಿ ಕಾಣುತ್ತೆ ಮಾಧವ್ ಅವರೇ. ಖಾಲಿ ಹೊಟ್ಟೆಲಿ ಕುರ್ಕುಲ್ ತಿಂಡಿ ತಿನ್ನೋದು ಒಳ್ಳೇದಲ್ಲ. ಮೊದಲು ಹಣ್ಣು ತಿನ್ನಿ. ಎಲ್ಲರೂ ಹಣ್ಣು ತಿಂದಮೇಲೆ ಇದನ್ನು ತಿಂತಾ ಇರೋದು. ಕಳ್ಕೊತಿದ್ದೀವಿ ಅನ್ನೋವಾಗಲೇ ಒಬ್ಬರ ಬೆಲೆ ಅರ್ಥ ಆಗುತ್ತೆ ಅಂತಾರೆ. ಆದರೆ ನನಗೆ ನಿಮ್ಮ ಬೆಲೆ ಯಾವಾಗಲೂ ಅರ್ಥ ಆಗಿದೆ ತುಳಸಿಯವರೇ. ಒಂದು ಆಕ್ಸಿಡೆಂಟ್ನಲ್ಲಿ ನಾನು ಈಗಾಗಲೇ ಎಲ್ಲ ಕಳ್ಕೊಂಡಿದ್ದೀನಿ. ಆದರೆ ಈಗ ನೀವು ನನ್ನ ಬಿಟ್ಟು ಹೋಗ್ಬಿಡಿ ತುಳಸಿಯವರೇ. ಯಾ ಲೆಟ್ ಮೀ ಚೆಕ್ ಇನ್ ಕಾಲ್ ಯು ಬ್ಯಾಕ್. ಹಾಂ ದೀಪಿಕಾ, ವಾಟ್ ಹ್ಯಾಪನ್? ಮನೇಲಿದ್ರೆ ಬೋರ್ ಆಗುತ್ತೆ ಅಂತಿದ್ದೆ, ಈಗ ಇಲ್ಲಿ ಬಂದರೂ ಮುಖ ಉದಿಸ್ಕೊಂಡಿದ್ಯಲ್ಲ. ಇವತ್ತು ಮನೇಲಿ ಏನಾಯ್ತು ಅಂತ ಗೊತ್ತಾ ಅಭಿ? ನಿಮ್ಮ ಚಿಕ್ಕಮ್ಮ ಕೆಲ್ಸದ ಪಾಪಮ್ಮಂಗೆ ಸಾರಿ ಕೇಳು ಅಂದ್ರು. ಎಷ್ಟು ಇರಿಟೇಟ್ ಆಯ್ತು ಗೊತ್ತಾ? ನಿಮ್ಮ ಚಿಕ್ಕಮ್ಮ ನಾವಿಬ್ರು ಒಂದಾಗಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಸುಮ್ಮನೆ ಆದೆ. ಬಟ್ ನಮ್ಮ ಅಪ್ಪಂಗೆ ಈ ಥರ ನನ್ನ ಕೆಲ್ಸದವ್ರ ಹತ್ರ ಸಾರಿ ಕೇಳಿದೆ ಅಂತ ಗೊತ್ತಾದರೆ ಎಷ್ಟು ಬೇಜಾರಾಗ್ತಾರೆ ಅಂತ ಗೊತ್ತಾ? ಅಭಿ, ಪಿಕ್ ಮಾಡಬೇಡ, ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೀನಿ. ಇದು ಅಷ್ಟೇ ಇಂಪಾರ್ಟೆಂಟ್ ಕಾಲ್ ದೀಪಿಕಾ, ನಾನು ಇದನ್ನು ಪಿಕ್ ಮಾಡಲೇಬೇಕು. ಐ ಆಮ್ ಸಾರಿ. ಎಕ್ಸ್ಕ್ಯೂಸ್ ಮಿ. ಹಲೋ. ಎಸ್. ಯಾ. ಅರೆ ಮಾಧವ್ ಸರ್, ನೀವಿಲ್ಲಿ? ಇವ್ರೇನಾಗ್ಬೇಕು ನಿಮಗೆ? ಫ್ರೆಂಡ್, ದಯವಿಟ್ಟು ಉಳಿಸಿ. ಓಕೆ, ವಿ ವಿಲ್ ಡೂ ಅವರ್ ಬೆಸ್ಟ್. ನರ್ಸ್, ಪೇಷಂಟ್ ಡೀಟೇಲ್ಸ್ ಎಲ್ಲ ಬೇಗ ಕಲೆಕ್ಟ್ ಮಾಡಿ. ಹರಿ ಅಪ್, ಬೇಗ ಕ್ವಿಕ್. ಮಾಧವ್ ಸರ್, ನೀವು ಇಲ್ಲೇ ಇರಿ. ಸರ್, ಫಾರ್ಮ್ ಫಿಲ್ ಮಾಡಬೇಕು, ನೀವು ಬನ್ನಿ. ಬಸ್ಸು ಎಷ್ಟು ದಿನ ಆದ್ಮೇಲೆ ಬಂದಿದ್ದೀನಿ. ಯಾಕೆ ಹಿಂಗೆ ಮಾತಾಡದೆ ಸುಮ್ಮನೆ ಇದೆಯಾ? ನಿನ್ನ ಹತ್ರ ಎಷ್ಟು ಮಾತಾಡೋದಿದೆ ಗೊತ್ತಾ? ಏನಾಯ್ತು ಬಾಸು? ಏನು ಯೋಚನೆ ಮಾಡ್ತಿದ್ಯಾ? ಅಮ್ಮ ಆಚೆಗೆ ಹೋಗಿ ಎಷ್ಟೊತ್ತಾಯ್ತು. ಹುಷಾರ್ ಬೇರೆ ಇಲ್ಲ ಅವ್ರಿಗೆ. ಅವ್ರು ಇಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ ಅಂತ ಟೆನ್ಷನ್ ಆಗ್ತಿಲ್ವಾ ನಿನಗೆ? ಅದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಏನಿದೆ ಬಾಸು? ಅವ್ರೇನು ಚಿಕ್ಕ ಮಗುನಾ? ದೇವಸ್ಥಾನಕ್ಕೆ ಹೋಗಿರ್ತಾರೆ, ಬರ್ತಾರೆ. ಸ್ಟಾಪ್ ಇಟ್ ಸಮರ್ಥ್. ಎಷ್ಟು ಕೂಲಾಗಿ ಹೇಳ್ತಿದ್ಯಾ ನೋಡು. ಬೆಳಗ್ಗೆ ಬಂದು ನೀನು ಹೇಗಿದ್ಯಾ ಅಂತ ವಿಚಾರಿಸ್ಕೊಳ್ಳೋದು ಬಿಟ್ಟು ಅವ್ರ ಮನ್ಸಿಗೆ ನೋವಾಗೋ ಥರ ಮಾತಾಡೋದ್ಯಲ್ಲ, ನಿಂಗೇನು ಅನ್ಸಲ್ವಾ? ನಾನು ಈ ಮನೆಗೆ ಬಂದು ಇಷ್ಟು ದಿನ ಆದರೂ ಅಮ್ಮ ಹೀಗೆಲ್ಲ ಬೇಜಾರು ಮಾಡ್ಕೊಂಡು ಆಚೆ ಹೋಗಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ಬಸ್ಸು ಪ್ಲೀಸ್, ಅವ್ರು ಮಾಡ್ತಿರೋದು ಸರಿನಾ? ಅದನ್ನ ಅವರು ಡಿಸೈಡ್ ಮಾಡ್ತಾರೆ, ತಾತ ಡಿಸೈಡ್ ಮಾಡ್ತಾರೆ. ನಾನು ನೀನು ಡಿಸೈಡ್ ಮಾಡಬೇಕಾಗಿಲ್ಲ. ನೋಡು ಸಮರ್ಥ್, ಸೀರಿಯಸ್ಲಿ ನನಗೆ ನಿನ್ನ ಜೊತೆ ಕಿತ್ತಾಡೋಕೆ ಮನಸ್ಸಿಲ್ಲ. ನಿನಗೊಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊ.
ಅಮ್ಮ ಆಚೆ ಹೋಗಿದ್ದು ನೀನು ಆಡಿದ ಮಾತಿಗೆ ಬೇಜಾರಾಗಿ. ಅವ್ರಿಗೇನಾದರೂ ಸಮಸ್ಯೆ ಆದರೆ ನಾನು ಮಾತ್ರ ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ಬಸ್ಸು ಏನು ಮಾತಾಡ್ತಿದ್ಯಾ? ನಾನು ಏನು ಮಾಡಿದೆ ಅಂತ ನೀನು ಇಷ್ಟು? ಅಮ್ಮನ ಜೀವನದಲ್ಲಿ ನಿರ್ಧಾರ ತಗೊಳ್ಳೋ ಜವಾಬ್ದಾರಿ ನಿಂದು ಅನ್ನೋ ಥರ ಮಾತಾಡಿದ್ಯಲ್ಲ. ಈಗ ಅವ್ರಿಗೇನಾದರೂ ಆದರೆ ಅದಕ್ಕೂ ನೀನೇ ಜವಾಬ್ದಾರಿ ಅಂತ ಒಪ್ಕೊಳ್ಳೋಕೆ ರೆಡಿ ಇರು. ಮೈ ಗಾಡ್, ಏನಾಗಿದೆ ನಿಂಗೆ? ಅವ್ರು ಎಷ್ಟೊಂದ್ಸಲ ಆಚೆ ಹೋಗಿಲ್ವಾ? ಹೋಗಿದ್ರು, ಆದರೆ ಈ ರೀತಿ ಬೇಜಾರು ಮಾಡ್ಕೊಂಡು ಹೋಗಿದ್ದು ಇವತ್ತೇ. ಸರಿ ಆಯ್ತು, ನಿನಗೆ ಸಮಾಧಾನ ಆಗುತ್ತೆ ಅಂತಂದ್ರೆ ನಾನೇ ಹೋಗಿ ಕರ್ಕೊಂಡು. ಹಲೋ, ಹಾಸ್ಪಿಟ್ಲಿಂದನಾ? ಏನಾಯ್ತು? ಹೌದು, ನನ್ನ ತುಳಸಿ ಅವ್ರ ಸೊಸೆ. ಹೇಳಿ. ವಾಟ್? ಏನು? ಬಸ್ಸು ಬಸ್ಸು ಏನಾಯ್ತು? ಏನಾಯ್ತು ಬಸ್ಸು?